ಹಲೋ. ನಮಸ್ಕಾರ ಸ್ನೇಹಿತರೆ. ನಾವೀಗ ನೋಡುವಂಥದ್ದು 1 ಎಕರೆ 12 ಗುಂಟೆ ಸ್ನೇಹಿತರೆ. ಇದು ನಿಮಗೆ ಬ್ಲ್ಯಾಕ್ ಸಾಯಿಲ್ ರನ್ನಿಂಗ್ ಕಂಡೀಷನ್ ಇದೆ. ಬ್ಲ್ಯಾಕ್ ಸಾಯಿಲು ನಿಮಗೆ ಈ ಲ್ಯಾಂಡು ಮೈನ್ ರೋಡ್ ಅಂದರೆ ಟೌನಿಂದ ಹೋಬಳಿಗೆ ಹೋಗುವಂಥ ಒಂದು ಮೈನ್ ರೋಡು. ನಮಗೆ ಟೌನಿಂದ ಇದು 1ರಿಂದ 1.5 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. 1ರಿಂದ 1.5 ಕಿಲೋಮೀಟ್ರ್ ಆಗುತ್ತೆ. ರೋಡ್ ಬಿಡ್ತು ಅಂತೂ ತುಂಬ ಚೆನ್ನಾಗಿದೆ. ಒಂದು 40 ತೆಂಗಿನ ಮರಗಳು ಇದಕ್ಕೆ ಬರ್ತವೆ. ನಮಗೆ ಹೀಲ್ಡ್ ಕೊಡೋಂಥವು. ಲ್ಯಾಂಡ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ರೋಡ್ ಬಿಡ್ತಾ ನಮಗೆ ಏಕ ಇರೋದ್ರಿಂದ ಇದೊಂಥರ ತುಂಬ ಚೆನ್ನಾಗಿದೆ. ನಾವು ಲ್ಯಾಂಡ್ಗಳಲ್ಲಿ ಸಾಮಾನ್ಯವಾಗಿ ನಾವು ಯಾವ ಆಕೃತಿ ಇದೆ ಅನ್ನೋದಕ್ಕಿಂತ ನಮ್ಮ ರೋಡ್ ಹೆಂಗಿದೆ, ನೀರಾವರಿ ಹೆಂಗಿದೆ ಅನ್ನೋದು ಮುಖ್ಯ. ಯಾವಾಗಲೂ ಅಷ್ಟೇ ಭೂಮಿ ಎಲ್ಲ ಚೌಕಟ್ಟಾಗಿದ್ದು ನೀರೇ ಇಲ್ಲ ಅಂತಂದ್ರೆ ಅಂಥ ಭೂಮಿ ಬರಡು ಭೂಮಿ ಅವಶ್ಯಕತೆ ಇರಲ್ಲ. ಭೂಮಿ ಯಾವುದೇ ಆಕಾರದಲ್ಲಿದ್ದರೂ ನೀರು ತುಂಬ ಚೆನ್ನಾಗಿದ್ದರೆ ನಾವಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಸ್ನೇಹಿತರೆ. ಹಾಗೆ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ನಿಮ್ಗೆ ಹೇಳೋಣಲ್ಲ, ಟೌನಿಂದ 1ರಿಂದ 1.5 ಕಿಲೋಮೀಟ್ರ್ ಅಂದರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ಈ ಜಾಗದಲ್ಲಿ ಪೆಟ್ರೋಲ್ ಬಂಕು ಇಲ್ಲ ಗ್ಯಾಸ್ ಬಂಕು ಇಲ್ಲ ಈಗ ಚಾರ್ಜರ್ ಗಾಡಿಗಳು ಜಾಸ್ತಿ ಆಯ್ತಿದ್ದಾವೆ, ಚಾರ್ಜಿಂಗ್ ಇದು ಅದು 3 ಥರದ್ದು ಕೂಡ ನಾವು ಈ ಜಾಗದಲ್ಲಿ ನಾವು ಇಲ್ಲಿ ಮಾಡ್ಬೋದು ಸ್ನೇಹಿತರೆ. ಯಾಕೆಂದರೆ ಹೋಬಳಿಗೆ ಹೋಗುವಂಥ ಬಸ್ಗಳಾಗಲಿ ವೆಹಿಕಲ್ಗಳಾಗಲಿ ತುಂಬ ಈ ಜಾಗದಲ್ಲಿ ಓಡಾಡ್ತವೆ. ಅದರಿಂದ ಈ ಜಾಗದಲ್ಲಿ ನಾವು ಆರಾಮಾಗಿ ಏನಾದ್ರು ಒಂದು ವ್ಯವಸ್ಥಿತ ಮಡಗ್ಬೋದು ಸ್ನೇಹಿತರೆ. ನೀವು ಬಂಕರು ಮಾಡಿ, ಇಲ್ಲ ಗ್ಯಾಸ್ ಬಂಕರು ತೆಗೀರಿ, ಇಲ್ಲ ಚಾರ್ಜಿಂಗ್ ಇದಾದ್ರು ಮಾಡಿ ಸ್ನೇಹಿತರೆ. ಏಕೆಂದರೆ ಮುಂದಕ್ಕೆ ಬರುವಂತಹದ್ದು ಚಾರ್ಜಿಂಗು. ಗ್ಯಾಸ್ ಗಾಡಿಗಳು ಕೂಡ ಇವಾಗ ಜಾಸ್ತಿ ಇರೋದ್ರಿಂದ ಅದನ್ನು ಕೂಡ ನಾವು ಮಾಡಿಕೊಂಡ್ರೆ ಒಳ್ಳೆಯ ಅನುಕೂಲ ಆಗುತ್ತೆ. ಕಮರ್ಷಿಯಲ್ ಪ್ರಾಪರ್ಟಿಗೆ ತುಂಬ ಹೇಳಿ ಮಾಡಿಸ್ದಂಗೆ ಆಗುತ್ತೆ ಸ್ನೇಹಿತರೆ. ಇವರು ಪರ್ ಎಕರ್ ಬಂದು 55 lakhs ಹೇಳ್ತಾಯಿದ್ದಾರೆ. 1 ಎಕರೆಗೆ 55 ಲಕ್ಷ. ಆದರೆ ಟೌನ್ ನಿಯರ್ ಇದೆ ಅಂತ, ಇನ್ನೊಂದು ಹೋಬಳಿಗೆ ಹೋಗೋ ಮೈನ್ ರೋಡು ಅಂತ. ಯಾತಿಕಪ್ಪ ಅಂದರೆ ಆಮೇಲೆ ನೀರಾವರಿ ಕೂಡ ಎಲ್ಲ ನೋಡ್ತಾ ಇದ್ದೀರಾ, ಸುತ್ತಮುತ್ತ ಎಲ್ಲ ಒಳ್ಳೆ ರನ್ನಿಂಗ್ ಕಲ್ಟಿವೇಷನ್ ಸ್ನೇಹಿತರೆ. ನಮಗೆ ರನ್ನಿಂಗ್ ಕಲ್ಟಿವೇಷನ್ ಇದೆ. ರೋಡ್ ಬಿಡ್ತು ತುಂಬ ಉದ್ದ ಇರೋದ್ರಿಂದ ನಮಗೆ ಇಲ್ಲಿ ಏನು ಬೇಕಾದ್ರೂ ನಾವು ಇಲ್ಲಿ ಮಡಗಬಹುದು. ಕೆಲವೊಂದು ಸಲ ನಮಗೆ ಲ್ಯಾಂಡು ಅಗಲ ಇರೋಲ್ಲ, ಉದ್ದನೂ ಸಿಗೋಲ್ಲ. ಆ ಥರ ಲ್ಯಾಂಡ್ಗಳಿಗೆ ತಲೆಕೆಡ್ಸ್ಕೊಳಕ್ಕಾಗಲ್ಲ. ಇದು ತುಂಬ ಉದ್ದವಾಗಿರೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಾವು ಇವತ್ತು ಏನಪ್ಪ ಅಂತಂದರೆ, ನಾವು ಈ ಜಾಗದಲ್ಲಿ ನಮ್ಮ ಈ ಕಡೆ ನಾವು ಬ್ಲ್ಯಾಕ್ ಸಾಯಿಲ್ ಅಂತ ಹೇಳೋದಲ್ಲ, ಇಲ್ಲಿ ಅಂಥ ಬ್ಲ್ಯಾಕ್ ಅಲ್ಲ, ಆದರೂ ಕೂಡ ಬ್ಲ್ಯಾಕ್ ಸಾಯಿಲ್. ನಮಗೆ ಅಲ್ಲಿ ಎಲ್ಲ ಥರದ ಗಿಡಗಳನ್ನೂ ಹಾಕ್ತಾರೆ ಸ್ನೇಹಿತರೆ. ಪ್ರತಿಯೊಂದು ಥರದ ಗಿಡಗಳು ಹಾಕ್ತಾರೆ, ವ್ಯವಸಾಯ ಮಾಡ್ತಾರೆ. ನೋಡಿ, ತರಕಾರಿ ಬೆಳೀತಾರೆ, ಅರಿಶಿಣ ಬೆಳೀತಾರೆ, ಕಬ್ಬು ಬೆಳೀತಾರೆ. ನೀರು ಚೆನ್ನಾಗಿದೆಯಲ್ಲ, ಪ್ರತಿಯೊಂದೂ ಮಾಡ್ತಾರೆ. ರೋಡ್ ಪಾಯಿಂಟ್ ಇರೋದ್ರಿಂದ ಇದಿಲ್ಲ, ಪ್ರತಿಯೊಂದು ಬೆಳೆಯೋದ್ರಿಂದ. ಆಮೇಲೆ ನಾವು ಈಗ ಸಾವಯವ ಕೃಷಿ ಮಾಡಿದಷ್ಟು ನಮಗೆ ಒಳ್ಳೆ ಆರೋಗ್ಯ ಸಿಗುತ್ತೆ ಸ್ನೇಹಿತರೆ. ಆಮೇಲೆ ಮಿಶ್ರ ಬೆಳೆಗಳನ್ನ ಬೆಳಿಬೇಕು. ನಾವು ಆ ಥರನಾದ್ರು ಮಾಡ್ಬೋದು, ಇಲ್ಲ ಹಿಂಗಾರು ಮಾಡ್ಬೋದು. ನೀವು ಕಮರ್ಷಿಯಲಾಗಿ ತೊಗೋತೀನಿ ಅಂತಂದರೆ ಬಂಕು ಈ ಥರ ತಗೋಬೋದು. ಇಲ್ಲ ಅಂತಾರೆ ನಾವು ಸಾವಯವ ಕೃಷಿ ಮಾಡೋಣ, ನಂಗೆ ರೋಡ್ ಪಾಯಿಂಟಿಗೆ ಇರಲಿ, 1 ಲಕ್ಷ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಅನ್ನೋರಿಗೆ ಇದು ತುಂಬ ಅನುಕೂಲ ಆಗುತ್ತೆ. ಏಕೆಂದರೆ ರೋಡ್ಗೆ ಇರಿದ್ರೆ ನಾಳೆ ದಿನ ನಿಮಗೂ ಕೂಡ ಗೊತ್ತಾಗೋ ಇದು ವ್ಯಾಲ್ಯೂಯೇಷನ್ ಹೆಂಗಾಗುತ್ತೆ ಅಂತ. ಇವತ್ತು ಅವರು 55 ಲಕ್ಷ ಹೇಳ್ಬೋದು, ನಾಳೆ ದಿನ ಇದ್ರ ವ್ಯಾಲ್ಯೂ ನಮಗೆ ತುಂಬ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಇವತ್ತು ನೋಡಿ, ಪ್ರತಿದಿನ ಇವತ್ತು ಪೇಪರ್ಗಳಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋದು ಕಾಮನ್ ಆಗುತ್ತಾ ಇದೆ ಬರ್ತಾ. ಅದರಿಂದ ಅಷ್ಟು ಜನ ಸತ್ರು, ಇಷ್ಟು ಜನ ಸತ್ರು ಅಂತ. ನಾವು ಪ್ರತಿಯೊಬ್ಬರು ನಾವು ನಮ್ಮ ಆರೋಗ್ಯನೇ ಅಂತಲ್ಲ, ನಮ್ಮ ಮುಂದಿನ ಫ್ಯೂಚರ್ ಅಂದರೆ ನಮ್ಮ ಮಕ್ಕಳ ಆರೋಗ್ಯವನ್ನು ನೋಡಬೇಕು. ಇವತ್ತು ಸಾಮಾನ್ಯವಾಗಿ ತಿಳಿದಂಗೆ
ತುಂಬ ಕಡಿಮೆ ವಯಸ್ಸಿನವರು ಮೃತಪಡ್ತಾ ಇದ್ದಾರೆ. ತುಂಬ ಬೇಜಾರಾಗುತ್ತೆ. ನಾವು ಸ್ವಲ್ಪ ಅದರಿಂದ ಹೊರತು ಬರಬೇಕು ಅಂತಂದರೆ ನಾವು ಸಾವಯವ ಕೃಷಿ ಮಾಡೋಣ, ಒಳ್ಳೆಯ ವ್ಯವಸಾಯ ಮಾಡಿ ಒಳ್ಳೆಯ ಆರೋಗ್ಯ ಪಡ್ಕೊಳ್ಳೋಣ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ. ಎಷ್ಟು ಜನಗಳು ಲ್ಯಾಂಡ್ಗಳು ಬೇಕು ಅಂತಿರ್ತಾರೆ. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಗೆ 85 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.